ಹಾಯ್ ಪುಟಾಣಿಗಳ, ನನ್ನ ಹೆಸರು ಸ್ಪಂದನ ಅಂತ. ನಾನಿವತ್ ಹೇಳಕ್ ಬಂದಿರೋ ಕತೆ ಅಕ್ಬರ್ ಮತ್ತೆ ಬೀರ್ಬಲ್ನ ಪ್ರತಿ ಕುದುರೆ ಅಂತ. ಏನಿದು ಅಕ್ಬರ್ ಬೀರ್ಬಲ್ ಕತೆ ಗೊತ್ತಿತ್ತು, ಪ್ರತಿ ಕುದುರೆ ಯಾವುದು ಅಂತ ಯೋಚಿಸ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಕ್ಬರ್ ಮತ್ತೆ ಬೀರ್ಬಲ್ ಅನ್ನೋದು ನಿಮಗ್ ಗೊತ್ತೇ ಇದೆ. ಅಕ್ಬರ್ ರಾಜ ಆಗಿದ್ರೆ ಬೀರ್ಬಲ್ ಮಂತ್ರಿಗಳಲ್ಲಿ ಒಬ್ಬ ಮಂತ್ರಿ ಆಗಿರ್ತಾನೆ. ಬೀರ್ಬಲ್ನ ಜಾಣ್ಮೆನ ಪ್ರತಿ ಸಲಾನು ಪರೀಕ್ಷೆ ಮಾಡಕ್ಕೆ ಅಂತ ಅಕ್ಬರ್ ಆದಂತ ರಾಜ ಏನಾದ್ರೂ ಒಂದ್ ಟಾಸ್ಕ್ ಕೊಡ್ತಾನೆ ಇರ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ. ಹಾಗೇನೇನೆ ಒಂದು ದಿನ ಅಕ್ಬರ್ ಮತ್ತೆ ಬೀರ್ಬಲ್ ಇಬ್ರುನುವೆ ಮಳೆಗಾಲದಲ್ಲಿ ಪ್ರಕೃತಿಯ ಸೌಂದರ್ಯನ ಸವಿತಾ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಅನ್ಸುತ್ತೆ, ಅಕ್ಬರ್ ಹೇಳ್ತಾರೆ, ಈ ಪ್ರಕೃತಿನ ನೋಡ್ತಾ ಇದ್ರೆ, ಮರ ಗಿಡಗಳು ಹಸಿರಿಂದ ತುಂಬಿರ ಅಂತದನ್ನ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಅಲ್ವಾ? ಹಾಗೇನೇನೆ ಮರ ಗಿಡಗಳ ಜೊತೆಗೆ ನಾವು ಕೂಡ ಹಸಿರು ಬಣ್ಣದ ಬಟ್ಟೆನ ಧರಿಸಿ ಹಸಿರು ಕುದುರೆ ಮೇಲೆ ಹೋಗ್ತಾ ಇದ್ರೆ ಎಷ್ಟು ಸೊಗಸಾಗಿರತ್ತೆ ಅಲ್ವಾ ಅಂತ ಅಕ್ಬರ್ಗೆ ಯೋಚನೆ ಬರತ್ತೆ. ಅಕ್ಬರ್ಗೆ ಯೋಚನೆ ಬಂದ ತಕ್ಷಣ ಬೀರ್ಬಲ್ ಹತ್ರ ಹೇಳಿ, ನನಗೆ ಒಂದು ವಾರ ನಾನ್ ನಿಮ್ಗೆ ಟೈಮ್ ಕೊಡ್ತೀನಿ, ಅಷ್ಟ್ರೊಳಗಡೆ ನೀವು ನನಗೆ ಒಂದು ಹಸಿರು ಕುದುರೆನುವೆ ಹಸಿರು ಉಡುಪನ್ನುವೆ ಬಟ್ಟೆನುವೆ ನೀವು ನನಗೆ ಅರೇಂಜ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬೀರ್ಬಲ್ ಫುಲ್ ಶಾಕ್ ಆಗ್ಬಿಟ್ಟು, ಹಸಿರು ಬಣ್ಣದ ಬಟ್ಟೆ ಏನೋ ಸರಿ ರಾಜ್ರೆ, ಆದ್ರೆ ಹಸಿರು ಬಣ್ಣದ ಕುದುರೆ ಎಲ್ಲಿಂದ ತರೋದು ಅಂತ ಕೇಳ್ತಾರೆ. ಅದಕ್ಕೆ ಅಕ್ಬರಿಗೆ ಫುಲ್ ಕೋಪ ಬಂದ್ಬಿಟ್ಟು, ನೋಡಿ, ನೀವು ತರ್ತೀರಾ ಅನ್ನೋದಾದ್ರೆ 8ನೇ ದಿನದಿಂದ ನಿಮಗೆ ನನ್ನ ಆಸ್ಥಾನದ ಒಳಗೆ ಜಾಗ ಇರತ್ತೆ, ಇಲ್ಲ ಅನ್ನೋದಾದ್ರೆ ನನ್ನ ಆಸ್ಥಾನದಿಂದ ನಿಮ್ಮನ್ನ ಹೊರಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಬೀರ್ಬಲ್ ಅದನ್ನ ಯೋಚನೆ ಮಾಡ್ತಾ ಸರಿ ಆಯ್ತು ಅಂತ ಒಪ್ಕೊಳ್ತಾರೆ. ತರ್ತೀನಿ ಕುದುರೆನ ಮತ್ತೆ ಬಟ್ಟೆನ ಅಂತ. ಎಲ್ಲಿಂದ ತರ್ತಾರೆ? ನಿಮ್ಗೆ ಗೊತ್ತಿರೋ ಹಂಗೆ ಮಕ್ಕಳೇ, ಬಿಳಿ ಕುದುರೆ, ಕಪ್ಪು ಕುದುರೆ ಮತ್ತೆ ಬೂದುಗೆಂಪು ಕುದುರೆ ಅಂತ ಹೇಳ್ತೀವಿ. ಮೂರ್ ತರದ ಬಣ್ಣದಲ್ಲಿ ಸಿಗತ್ತೆ. ಹಸಿರು ಕುದುರೆ ಎಲ್ಲಿಂದ ತರದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸರಿ ಆಯ್ತು, ಬೀರ್ಬಲ್ಲು ತನ್ನ ಕುದುರೆಯನ್ನ ಎತ್ಕೊಂಡು ಊರೆಲ್ಲ ಸುತ್ತಾರೆ. 6 ದಿನ ಕಳೆದೇ ಹೋಗುತ್ತೆ. ಹೇಗ್ ಕಳೆದೋಯ್ತು ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಮಾರನೇ ದಿನ 7ನೇ ದಿನಕ್ಕೆ ಬಂದ್ ನಿಲ್ಲುತ್ತೆ. ಅವಾಗ್ಲೂ ಇನ್ನು ಯೋಚನೆ ಮಾಡ್ತಾನೆ ಇರ್ತಾರೆ, ಹಸಿರು ಬಣ್ಣದ ಕುದುರೆ ಇಲ್ವೇ ಇಲ್ಲ, ಅದು ರಾಜರಿಗೆ ಗೊತ್ತಿದ್ದು ಕೂಡ ನನಗೆ ಅವರು ಈ ತರ ಪರೀಕ್ಷೆ ಕೊಟ್ಬಿಟ್ಟಿದಾರಲ್ಲ, ಏನ್ ಮಾಡೋದು ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ಒಂದು ಮಾವಿನ ಮರದ ಕೆಳಗೆ ಕೂತ್ಕೊಂಡು ಹಣ್ಣು ತಿಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಒಂದು ಉಪಾಯ ಬರುತ್ತೆ. ಆ ಉಪಾಯ ಏನು ಅಂತ ಪೂರ್ತಿಯಾಗಿ ನೋಡಿ ಆಯ್ತಾ. ಅವ್ರಿಗೆ ಒಂದು ಉಪಾಯ ಬರುತ್ತೆ. ಆಮೇಲೆ ಆಸ್ಥಾನದಿಂದ ರಾಜ ಇನ್ನಿಬ್ರು ಮಂತ್ರಿಗಳನ್ನ ಕಳ್ಸಿ, ನೋಡ್ಕೊಂಡು ಬೀರ್ಬಲ್ನ ಬನ್ನಿ, ಅವ್ರಿಗೆ ನಾನು ಹೇಳಿದ್ದು ಪರೀಕ್ಷೆಯಲ್ಲಿ ಅವರಿಗೆ ಎಂತ ಉತ್ತರ ಸಿಕ್ತಾ ಇಲ್ವಾ ಅಂತ ಕೇಳ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆನೆ ಹಾ ಸರಿ ಆಯ್ತು ಅಂತ ಹೇಳಿ ಅವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ, ಇಲ್ಲ ನನಗೆ ಹಸಿವಾಗ್ತಿದೆ, ನಾನು ಈ ಮಾವಿನ ಹಣ್ಣ ತಿನ್ಬಿಟ್ ಬಂದು ನಾನು ಅಕ್ಬರ್ ಅವ್ರ ಹತ್ರನೇ ಎಲ್ಲಾನು ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಬೀರ್ಬಲ್ಲು ವಾಪಸ್ ಆಸ್ಥಾನಕ್ ಬಂದು ಅಕ್ಬರ್ ಹತ್ರ ಹೇಳೋದಕ್ ಶುರು ಮಾಡ್ತಾರೆ. ನಾನು ಊರೆಲ್ಲ ಹುಡುಕ್ತೆ ರಾಜ, ಆದ್ರೆ ಎಲ್ಲೂ ಹಸಿರು ಬಣ್ಣದ ಕುದುರೆನೇ ಸಿಗ್ಲಿಲ್ಲ. ಕೊನೆಯದಾಗಿ ಒಂದೇ ಒಂದು ಊರಲ್ಲಿ ಸಿಕ್ತು ಹಸಿರು ಬಣ್ಣದ ಕುದುರೆ, ಆದ್ರೆ ಆ ಮಾಲೀಕ ಕುದುರೆ ಕೊಡೋದಕ್ ಒಪ್ಲಿಲ್ಲ ಅಂತ ಹೇಳ್ತಾನೆ. ಅಕ್ಬರ್ ಕೇಳ್ತಾರೆ, ಯಾಕೆ ನೀವು ಮಹಾರಾಜರಿಗೆ ಅಕ್ಬರಿಗೆ ತಗೊಂಡ್ ಹೋಗ್ತಿರೋದು ಕುದುರೆ ಅಂತ ನೀವು ಹೇಳಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೇನೆ, ಇಲ್ಲ ನಾನು ಹೇಳ್ದೆ, ಆದ್ರೂನು ಅವರು ಕೊಡೋದಿಕ್ಕೆ ಒಪ್ಲಿಲ್ಲ ಮಾಲೀಕ ಅಂತ ಕೇಳ್ತಾರೆ. ಅದಕ್ಕೇನೆ ಅಕ್ಬರ್ ಕೇಳ್ತಾರೆ, ಯಾಕೆ ಒಪ್ಲಿಲ್ಲ ಅಂತ. ಅದಕ್ಕೆ ಬೀರ್ಬಲ್ ಹೇಳ್ತಾರೆ, ಅವ್ರಿಗೆ 2 ಷರತ್ ಇದೆಯಂತೆ, ಆ ಷರತ್ ಮೇಲೆ ನಾನ್ ನಿನಗ್ ಕೊಡ್ತೀನಿ ಬೇಕಾದ್ರೆ ಕುದುರೆನ. ನೀನ್ ನಿಜವಾಗ್ಲೂ ಅಕ್ಬರ್ ಮಹಾರಾಜರಿಗೆನೆ ತಗೊಂಡ್ ಹೋಗ್ತಿದ್ಯಾ ಅಂತ ಹೇಗ್ ನಂಬೋದು? ನೀನ್ ಸುಳ್ಳುಗಾರ ಆಗಿರ್ಬೋದು, ನೀನ್ ಮೋಸಗಾರ ಆಗಿರ್ಬೋದು ಅಂತ ಹೇಳ್ತಾರೆ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಕ್ಬರ್, ಸರಿ ಆಯ್ತು, ಅವ್ರ ಷರತ್ತುಗಳು ಏನ್ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಬೀರ್ಬಲ್ ಹೇಳ್ತಾರೆ, ಮೊದಲನೇ ಷರತ್ ಬಂದು ನೀವೇ ಸ್ವತಃ ಹೋಗಿ ಕುದುರೆನ್ ತಗೊಂಡ್ಬರ್ಬೇಕಂತೆ ಅಂತ. ರಾಜನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ, ನಾನೇ ಹೋಗಿ ತಗೊಂಬರೋದು ಅಷ್ಟೇನ ಷರತ್ತು, ಸರಿ ನಡ್ರಿ ನಾನು ಹೋಗಕ್ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಮಾಧಾನ ರಾಜ, 2ನೇ ಷರತ್ ಏನು ಅಂತ ಕೇಳಿ ಅಂತ ಹೇಳ್ತಾನೆ ಬೀರ್ಬಲ್. ಅದಕ್ಕೆ 2ನೇ ಷರತ್ ಏನು ಅಂತ ಕೇಳ್ತಾರೆ. ಅದಕ್ಕೆ 2ನೇ ಷರತ್ ಬಂದು 7 ದಿನಾನು ಅವರು ತುಂಬಾ ಬಿಸಿ ಇರ್ತಾರಂತೆ, 8ನೇ ದಿನಕ್ಕೆ ಮಾತ್ರನೇ ನಿಮಗ್ ಸಿಗದಂತೆ. ಒಂದು ವಾರದಲ್ಲಿ 7 ದಿನ ಅಷ್ಟೇ ಇರೋದು ಮಕ್ಳೇ, ನಿಮ್ಗೆಲ್ಲ ಗೊತ್ತಿರಂಗೆ. ಒಂದು ವಾರದಲ್ಲಿ 7 ದಿನ ಕಳ್ಕೊಂಡು 8ನೇ ದಿನಕ್ಕೇನೆ ನಾನ್ ನಿಮಗ್ ಕುದುರೆ ಕೊಡೋದು ಅಂತ ಹೇಳ್ತಾನೆ ಅಂತ ಅನ್ನೋದಾದ್ರೆ ನಿಮಗೆ ಗೊತ್ತಾಯ್ತಲ್ವಾ ಅವನು ಜಾಣ್ಮೆ ಎಷ್ಟಿದೆ ಅಂತ. ಅದನ್ನ ಅಕ್ಬರ್ ಕೂಡ ನೋಟಿಸ್ ಮಾಡಿ ನಗೋದಕ್ ಶುರು ಮಾಡ್ತಾರೆ. ಪರವಾಗಿಲ್ಲ ಬೀರ್ಬಲ್ ಅವ್ರೆ, ನಾನ್ ನಿಮಗೆ ಕೊಟ್ಟಿದ್ ಷರತ್ತಲ್ಲಿ ನೀವು ಗೆದ್ಬಿಟ್ರಿ ಅಂತ ಹೇಳಿ ನಗ್ತಾ, 1 ವಾರದಲ್ಲಿ ಇರೋದೇ 7 ದಿನ, 8ನೇ ದಿನಕ್ಕೆ ನನಗೆ ಹಸಿರು ಕುದುರೆ ಮಾಲೀಕ ಹೇಗ್ ಕೊಡಕ್ ಸಾಧ್ಯ? ನಾವು ಕೊಟ್ಟಿದ್ದ ಒಂದು ಕಠಿಣವಾದಂತ
ಒಂದು ಪರೀಕ್ಷೆಯಲ್ಲೂ ಕೂಡ ನೀವು ಪಾಸ್ ಆಗ್ಬಿಟ್ರಿ ಅಂತ ಹೇಳಿ ಅವರಿಗೆ ಗೌರವನ ಸಲ್ಲಿಸ್ತಾರೆ. ನಿಮಗ್ ಗೊತ್ತಾಯ್ತಲ್ವಾ ಮಕ್ಳೇ, ಎಷ್ಟು ಜಾಣ್ಮೆಯಿಂದ ಅವರು ಉತ್ತರನ ಕೊಟ್ರು ಅಂತ ಹೇಳಿ, ಬೀರ್ಬಲ್ ಜಾಣ್ಮೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.